ಎಲ್ರಿಗೂ ನಮಸ್ಕಾರ. ನನ್ನ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಇವತ್ತು ನಾನು ಯಡಿಯೂರಿಗೆ ಬಂದಿದ್ದೀನಿ. ಯಡಿಯೂರು ಸಿದ್ಧಲಿಂಗೇಶ್ವರ ಸ್ವಾಮಿ ದೇವಸ್ಥಾನದಲ್ಲಿ ಇದ್ದೀನಿ. ಇವಾಗ ಬೆಳಗ್ಗೆ 6 ಗಂಟೆಗೆ ಮನೆ ಬಿಡೋಣ ಅಂತ ಅಂದ್ಕೊಂಡಿದ್ವಿ, ಆದರೆ ಸ್ವಲ್ಪ ಲೇಟ್ ಆಯಿತು. 7 ಗಂಟೆಗೆ ಮನೆ ಬಿಟ್ವಿ. ಮೆಜೆಸ್ಟಿಕ್ಕಿಂದ ಬಸ್ಸು 7:45 ಹೊರಟು. ಇಲ್ಲಿ ಬರೋವಷ್ಟೊತ್ತಿಗೆ 9:45 ಆಯಿತು. ಇವಾಗ ದರ್ಶನಕ್ಕೆ ಹೊರಟಿದ್ದೀವಿ. ಇದೇ ನೋಡಿ ಯಡಿಯೂರು ಸಿದ್ಧಲಿಂಗೇಶ್ವರ ಸ್ವಾಮಿ ದೇವಸ್ಥಾನ. ಇಲ್ಲೇ ದೇವಸ್ಥಾನ ಪಕ್ಕದಲ್ಲೇ ಪೂಜೆ ಸಾಮಾನು ಸಿಗುತ್ತೆ, ಹಂಗಾಗಿ ಇಲ್ಲೇ ಪೂಜೆ ಸಾಮಾನು ತಗೊಂಡಿದ್ದೀನಿ. ಕಾಲು ಸುಡ್ತಾ ಇದೆ, ತಡ್ಕೊಳಕ್ಕಾಗದಷ್ಟು, ಅದಕ್ಕೆ ತಣ್ಣೀರು ಹಾಕ್ತಾಯಿದ್ದೀನಿ. ಇವಾಗ ದರ್ಶನ ಮುಗಿಸ್ಕೊಂಡು ಬಂದ್ವಿ. ವೀಕೆಂಡಲ್ಲಿ ಬಂದಿದ್ದೀವಿ, ಹಂಗಾಗಿ ತುಂಬ ಜನ ಇದ್ದರು. ಕ್ಯೂನಲ್ಲಿ ಒಂದು ಅರ್ಧ ಗಂಟೆ ನಿಂತಿದ್ವಿ. ಇವಾಗ 12:30ಗೆ ಪ್ರಸಾದ ಇದೆ, ಅದಕ್ಕೆ ಕಾಯ್ತಾ ಇದ್ದೀವಿ. ಇಲ್ಲೇ ಪ್ರಸಾದ ಕೊಡೋದು. ಇವಾಗ ಊಟ ಮುಗಿಸ್ಕೊಂಡು ಬೆಳಗ್ಗೆ ಕೂತಿದ್ನಲ್ಲ ಜಾಗ, ಅಲ್ಲಿಗೆ ಬಂದು ಕೂತಿದ್ದೀನಿ. ಯಾಕಂದರೆ ಇಲ್ಲಿ ಸ್ವಲ್ಪ ನೆರಳಿದೆ. ಯಾರ್ದೋ ಮದುವೆ ನಡೀತಾ ಇದೆ, ಚೇರ್ಗಳನ್ನೆಲ್ಲ ಮರದಡೆ ಹಾಕಿ ಬಿಟ್ಬಿಟ್ಟಿದ್ದಾರೆ. ಅದಕ್ಕೋಸ್ಕರ ನೆರಳಿದೆ ಅಂತ ಇಲ್ಲೇ ಬಂದು ಕೂತಿದ್ದೀವಿ. ಈಗಿನ್ನೂ ಮದುವೆಗೆ ತಯಾರಿ ನಡೀತಾ ಇದೆ, ಇನ್ನೂ ಮದುವೆ ಸ್ಟಾರ್ಟ್ ಆಗಿಲ್ಲ. ಆಚೆ ವಿಪರೀತ ಬಿಸಿಲಿದೆ, ಹೆಜ್ಜೆ ಇಡೋಕ್ಕೂ ಆಗಲ್ಲ. ಚಪ್ಪಲಿ ಹಾಕ್ಕೊಂಡು ಬರೋದ್ರೊಳು ಸಾಕಾಗೋಯ್ತು. ಮದುವೆ ಇನ್ನೂ ಸ್ಟಾರ್ಟ್ ಆಗಿಲ್ಲ, ಆದರೆ ಶಾಮಿಯಾನ ಹಾಕಿಬಿಟ್ಟಿದ್ದಾರೆ. ಚೆನ್ನಾಗಿದೆ ಅಲ್ವಾ, ಒಂಥರ ಶಾಮಿಯಾನ ಕಲರ್ಫುಲ್ಲಾಗಿ. ಇಲ್ಲಿ ಚೆನ್ನಾಗಿದೆ ನೆರಳು, ಅದಕ್ಕೆ ಇಲ್ಲಿ ಬಂದು ಕೂತಿದ್ದೀನಿ. ಚಪ್ಪಲಿ ಬಿಟ್ಬಿಟ್ಟು ದರ್ಶನ ಮಾಡೋಣ ಅಂತ ದೇವಸ್ಥಾನದ ಒಳಗಡೆ ಹೋದ್ವಿ. ದರ್ಶನ ಎಲ್ಲ ಮುಗೀತು. ಆಮೇಲೆ ದರ್ಶನ ಮುಗಿಸ್ಕೊಂಡು ವಾಪಸ್ ಬಂದ್ವಿ. ಅಲ್ಲಿಂದ ಚಪ್ಪಲಿ ಸ್ಟ್ಯಾಂಡ್ವರೆಗೂ ನಾವು ನಡ್ಕೊಂಡು ಹೋಗೋಕ್ಕಾಗಲಿಲ್ಲ, ಅಷ್ಟೊಂದು ಕಾಲು ಸುಡ್ತಾ ಇತ್ತು. ಹೋಗೋವಾಗ ಒಂದು ಕೊಳಾಯಿ ಸಿಗುತ್ತೆ, ಅಲ್ಲಿ ಕೊಳಾಯಿ ಹತ್ರ ಕಾಲ ಮೇಲೆ ನೀರು ಹಾಕ್ಕೊಂಡು ತಣ್ಣು ಮಾಡ್ಕೊಂಡು ಆಮೇಲೆ ಚಪ್ಪಲಿ ಸ್ಟ್ಯಾಂಡ್ ಹತ್ರ ಹೋದ್ವಿ. ಅಲ್ಲಿ ಆನೆ ಇದೆಯಂತೆ, ನೋಡ್ಕೊಂಬರೋಣ. ನೋಡಿ, ಇದು ಆಲದ ಮರ, ಇದನ್ನು ಕಟ್ ಮಾಡಿಬಿಟ್ಟಿದ್ದಾರೆ. ಈ ಕಡೆ ನೋಡಿ, ದೊಡ್ಡದು ಆಲದ ಮರ ಇದೆ. ತುಂಬ ಜನ ಮಕ್ಕಳು ಆಲದ ಮರ ಹಿಡ್ಕೊಂಡು ಜೋಕಾಲಿ ಆಡ್ತಿದ್ರು. ಬಿಸಿಲು ಜಾಸ್ತಿ ಇದೆ, ಛತ್ರಿ ಥರ ಮರ್ತೋಗ್ಬಿಟ್ಟೆ, ಅದಕ್ಕೋಸ್ಕರ ವೇಲ್ ಹಾಕ್ಕೊಂಡು ಓಡಾಡ್ತಾ ಇದ್ದೀನಿ. ಇವಾಗ ಆನೆ ನೋಡ್ಕೊಂಬರೋಣ ಅಂತ ಹೋಗ್ತಾ ಇದ್ದೀವಿ. ಇದೇ ನೋಡಿ ಆನೆ ಇರುವಂಥ ಜಾಗ. ಇಲ್ಲಿಗೆ ಬಂದು ಆನೆ ಎಲ್ಲಿ ಅಂತ ಹುಡುಕ್ತಾ ಇದ್ವಿ, ಯಾಕಂದ್ರೆ ಅದು ಶೆಡ್ ಒಳಗಡೆ ಇರಲಿಲ್ಲ. ಸದ್ಯಕ್ಕೆ ಆನೆ ಇಲ್ಲಿಲ್ಲ. ಒಬ್ಬರು ಹೇಳ್ತಾರೆ ಕಾಡಿಗೆ ಬಿಟ್ಬಿಟ್ಟಿದ್ದೀವಿ ಅಂತ. ಒಬ್ಬರನ್ನ ಕೇಳಿದ್ವಿ, ಅವ್ರು ಹೇಳ್ತಾರೆ ಆನೆ ಕಾಲಿಗೆ ಏಟು ಬಿದ್ದಿತ್ತು, ಅದಕ್ಕೋಸ್ಕರ ಬೆಂಗಳೂರಿಗೆ ಬಿಟ್ಟಿದ್ದೀವಿ ಟ್ರೀಟ್ಮೆಂಟ್ಗೆ ಅಂತ ಹೇಳ್ತಾ ಇದ್ದಾರೆ. ಇನ್ನೊಂದು 15 ದಿವಸ ಅಥವಾ 1 ತಿಂಗಳು ಆಗುತ್ತೆ ಬರೋದಕ್ಕೆ ಅಂತ ಹೇಳಿದ್ರು. ಇನ್ನು ಕೆಲವರು ಹೇಳ್ತಾ ಇದ್ದಾರೆ ಆನೆ ಏನು ಬರೋದೇ ಇಲ್ಲ ಅಂತ. ಇಲ್ಲಿ ನೋಡಿ, ಆಲದ ಮರದ ಕೆಳಗಡೆ ತಂಪಾಗಿದೆ ಅಂತ ಯಾರೋ ನಿದ್ದೆ ಮಾಡಿಬಿಟ್ಟಿದ್ದಾರೆ. ತಿಂತಾನೆ, ಅವೆಲ್ಲ ತಿಂದ, ಕೊಡು ಇನ್ನೊಂದ್ಸರಿ. ನಾನೊಂದು ಕೊಡ್ತೀನಿ ಬಾಯ್ಲಿ. ಅವಾಗಲೇ ತಿಂತು. ಆಡಮ್ಮ ಆಡಮ್ಮ, ಟ್ರೈ ಮಾಡು. ಮಕ್ಕ ತೋರಿಸಿಲ್ಲಿ. ಟ್ರೈ ಮಾಡಿ ಈಗ. ಕೈ ಉರಿಯುತ್ತೆ. ಅವ್ನು ಬಾಯಿ ಹತ್ರ ಇಡು. ನಾನು ಹೇಳಲಿಲ್ವಾ, ಅವನು ಆ ಕಡೆ ತಿರ್ಕೊಂಬಿಟ್ಟಿದ್ದಾನೆ. ಮಲ್ಕೊಂಡಿದ್ದೆ ಅದಂಗೆ. ಬಾ, ಆಯಿತು. ನೋಡಿ, ಇಲ್ಲೊಂದು ಆಲದ ಮರ ಇದೆ, ಅದನ್ನು ಕಟ್ ಮಾಡಿದ್ದಾರೆ. ಸ್ವಲ್ಪ ನೆರಳಿದೆ, ಅದಕ್ಕೆ ಕೂತ್ಕೊಳ್ಳೋಣ ಅಂತ ಕೂತ್ಕೊಂಡಿದ್ದೀನಿ. ಗೋಪುರದಿಂದ ಪಕ್ಷಿ ಆಚೆ ಹೋಗುತ್ತೆ, ಮತ್ತೆ ಅದ್ರೊಳಗಡೆನೆ ಹೋಗಿ ಕೂತ್ಕೊಳ್ಳುತ್ತೆ. ಒಂದು ಪಕ್ಷಿಗಳು. ದೇವಸ್ಥಾನದ ಹತ್ರ ಪಕ್ಷಿಗಳು ಬರುತ್ತೆ, ಮತ್ತೆ ಆಚೆ ಓಡ್ ಬರ್ತಾ ಇದೆ ನೋಡಿ. ಮತ್ತೆ ಆಚೆ ಬರುತ್ತೆ, ಒಳಗಡೆ ಹೋಗುತ್ತೆ, ಮತ್ತೆ ಬಂತು. ಇಲ್ಲೊಂಚೂರು ನೆರಳಿದೆ, ಅಲ್ಲೂ ಬೇಕಾದ್ರೆ ಕೂತ್ಕೋಬಹುದು.
ಇಲ್ಲಿ ನೋಡಿ ಎಷ್ಟೊಂದು ಕುದುರೆಗಳಿದೆ, ಬೇಕಾದರೆ ಕುದುರೆ ಸವಾರಿ ಹೋಗ್ಬೋದು. 3 ರಿಂದ 4 ಕುದುರೆಗಳಿತ್ತು ನೋಡಿ, ಎಷ್ಟು ಚೆನ್ನಾಗಿ ಅಲಂಕಾರ ಮಾಡಿದ್ದಾರೆ. ಅದಕ್ಕೆ 4 ಕುದುರೆ ನೋಡಿ. ಇಲ್ಲೊಂದು ಕಲ್ಯಾಣಿನೂ ಇದೆ, ಪಾರ್ಕು ಇದೆ. ಇವು ಅಂಕಲ್ ನೋಡಿ, ಕುದುರೆಯವರಿಗೆ ದುಡ್ಡು ಕೊಡ್ದಲೇ ಹಂಗೆ ಫೋಟೋ ತೆಗೆಸ್ಕೊತಾ ಇದ್ರು. ಎಲ್ಲರೂ ನಗ್ತಾ ಇದ್ರು, ಒಂಥರ ತಮಾಷೆ ಅನ್ನಿಸ್ತಾ ಇತ್ತು. ಈ ವಯಸ್ಸಲ್ಲಿ ಅವ್ರ ಬದುಕೋ ಉತ್ಸಾಹ ನೋಡಿ ತುಂಬ ಖುಷಿ ಆಯಿತು. ಇಲ್ಲಿ ನೋಡಿ, ಇಲ್ಲೊಂದಷ್ಟು ಮೇಕೆ ಮತ್ತು ಕುರಿಗಳೆಲ್ಲ ಇದೆ. ಇಲ್ಲೇನು ಹುಲ್ಲು ಬೆಳೆದಿಲ್ಲ, ಆದರೂ ಸ್ವಲ್ಪ ಇದೆಯಲ್ಲ, ಅದನ್ನೇ ಕಿತ್ಕೊಂಡು ತಿಂತಾ ಇದೆ. ಈ ಕಡೆ ನೋಡಿ, ಯಾರ್ದೋ ಮದುವೆ ಇತ್ತು ಅನಿಸುತ್ತೆ, ಅದಕ್ಕೆ ಊಟ ರೆಡಿ ಮಾಡ್ತಾ ಇದ್ದಾರೆ. ಬಿಸಿಲಿಗೆ ಕಜ್ಜಾಲ್ ಕುಡಿತಾ ಇದೆ, ತಣ್ಣಗಿರ್ಲಿ ಅಂತ. ಕುಡಿ. ಕುದುರೆ ಹೋಯ್ತಾ ಇತ್ತು. ಹಾರ್ಸ್ ರೈಡಿಂಗ್. ತೋರಿಸು ಕಬ್ಬಿನ ಹಾಲು ಎಷ್ಟಿದೆ? ಸಣ್ಣ ಚೆನ್ನಾಗಿದೆ. ಅರ್ಧ ಕುಡಿದ್ಬಿಟ್ಟು ಇವಾಗ ಹೇಳ್ತಾ ಇದೆಯಾ? ಬಿಸಾಕು. ಕೊಟ್ಟಿದ್ದೀನಿ ನೋಡಿ. ಹಸುಗೆ ಹಾಕಿರೋ ಬಾಳೆಹಣ್ಣ ಮೇಕೆ ಬಂದು ತಿಂತಾ ಇದೆ. ನಾವು ನಮ್ಮ ಪಾಡಿ ನಾವು ನಡ್ಕೊಂಡು ಹೋಗ್ತಾ ಇದ್ವಿ. ಆ ಮೇಕೆ ನನ್ನನ್ನೆಲ್ಲೋ ಮುಟ್ಟಕ್ಕೆ ಬರ್ತಾ ಇದ್ದಾರೆ ಅಂದ್ಬಿಟ್ಟು ಮುಂದೆ ಮುಂದೆ ಓಡಿ ಓಡಿ ಹೋಗ್ತಾ ಇತ್ತು. ಬಾ ಬಾ. ತೊಳೋ ಇಲ್ಲಿ ಯಾಕೋ ಇಷ್ಟೊಂದು ಹೆದರ್ಕಂತವು. ಇಲ್ಲೈತೆ ನೋಡಿಲ್ಲಿ. ಇಷ್ಟು ಮೇಕೆಗಳಲ್ಲಿ ಇದೊಂದೇ ಬುದ್ಧಿವಂತ ಮೇಕೆ. ಆಲದ ಮರದ ಹತ್ರ ಮಕ್ಕಳೆಲ್ಲ ಆಟ ಆಡ್ತಾ ಇದ್ರು. ಅದನ್ನು ನೋಡ್ಕೊಂಡು ಹಂಗೆ ಕೂತ್ಕೊಂಡೆ. ತುಂಬ ಟೈಮ್ ಆಗೋಯ್ತು. ಟೈಮ್ ಆಯಿತು 3:15 3:45 ಆಗೋಯ್ತು. ಅದಕ್ಕೆ ಮನೆಗೆ ಹೋಗೋಣ ಅಂತ ಅಂದ್ಕೊಂಡಿದ್ದೀನಿ. ಇವಾಗ ಹೆಂಗೆ ಹೋಗೋದು? ಆಟೋ ಹೋಗುತ್ತಾ ಅಥವಾ ಬಸ್ಸೇ ಬರುತ್ತಾ ಅಂತ ಕೇಳಬೇಕು. ಇಲ್ಲಿ ಯಾರನ್ನಾದರೂ ಕೇಳ್ತೀವಿ, ಕೇಳಿಬಿಟ್ಟು ಬೆಂಗಳೂರು ಹೊರಟ್ಬಿಡ್ತೀವಿ. ಇವತ್ತಿನ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ನಾನು ಅಂದ್ಕೊಳ್ತೀನಿ ಇವತ್ತಿನ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ. ಇಷ್ಟ ಆಗಿದರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ.